ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಹಾರ ಸಚಿವರಿಗೆ ನಾನು ಬಹಿರಂಗವಾಗಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸವಾಲಾಗ್ತಾ ಇದ್ದೀನಿ ಮತ್ತು ಬಹಿರಂಗವಾಗಿ ಚರ್ಚೆಗೆ ನೀವು ಸಿದ್ಧ ಅಂತೇಳಿ ಪ್ರಶ್ನೆ ಉತ್ತರವನ್ನು ಕೊಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಚುನಾವಣೆ ಪೂರ್ವದಲ್ಲಿ ಯಾವುದೇ ಷರತ್ತುಗಳನ್ನು ವಿಧಿಸದೆ ಪಂಚ ಭರವಸೆಗಳು ಗ್ಯಾರಂಟಿ ಅಂತ ಹೇಳಿದ್ರಿ. ಯಾವುದು ಮಾನದಂಡ ಇರಲಿಲ್ಲ, ನನಗೂ ಫ್ರೀ ನಿನಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಿ. ಅಧಿಕಾರಕ್ಕೆ ಬಂದ ಮೇಲೆ ಭಾಳ ತಡವಾಗಿ ಭರವಸೆಗಳನ್ನ ಘೋಷಣೆ ಮಾಡಿದ್ವಿ. ಆಯಿತು, BPL ಕಾರ್ಡ್ ರದ್ದು ಮಾಡಿದ ಮೇಲೆ ಸರಿಪಡಿಸ್ತೀವಿ ಅಂತೇಳಿ ಇವತ್ತು ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಸಹ ಮಾಧ್ಯಮದಲ್ಲಿ ಮಾತಾಡ್ತಾರೆ, ಆಹಾರ ಸಚಿವರು ಇವತ್ತು ಮಾತಾಡ್ತಾರೆ, ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಹಾರ ಸಚಿವರು ಉತ್ತರ ಕೊಡಲೇಬೇಕು. ಫುಡ್ ಮಿನಿಸ್ಟರ್ ಮುನಿಯಪ್ಪನವರು ಇವತ್ತು BPL ಕಾರ್ಡ್ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಮಾನದಂಡ BPL ಕಾರ್ಡ್ ಬೇಕೇ ಬೇಕು. ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರಿಗೆ ಇವತ್ತು ಆಯುಷ್ಮಾನ್ ಒಬ್ಬ ಬಡವ ಆಯುಷ್ಮಾನ್ ಕಾರ್ಡ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯೋಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು 5 ಲಕ್ಷವರೆಗೆ ಅವಕಾಶ ಕೊಡೋರು ಮತ್ತು ವಿತೌಟ್ ಮಾನದಂಡ ಇಲ್ಲದೆ 70 ವರ್ಷ ಮೇಲ್ಪಟ್ಟಂಥವರಿಗೂ ಸಹ ಆಯುಷ್ಮಾನ್ ಚಿಕಿತ್ಸೆ ಕೊಡೋದಕ್ಕೆ ನರೇಂದ್ರ ಮೋದಿಯವರು ಈಗಾಗಲೇ ಸರ್ಕಾರ ಆದೇಶ ಆಗಿದೆ, ಅನುಷ್ಠಾನಕ್ಕೆ ಬಂದಿದೆ. ಮತ್ತು ನಿಮ್ಮ ಭರವಸೆಗಳು ಸುಳ್ಳು ಭರವಸೆಗಳಿಂದ ನೀವು ಅಧಿಕಾರಕ್ಕೆ ಬಂದ್ರಿ. ಗೃಹಲಕ್ಷ್ಮಿ ನಮ್ಮ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, BPL ಕಾರ್ಡ್ ಇಲ್ಲದೆ ಇದ್ದರೂ ನಾವು 2,000 ಕೊಡ್ತೀವಿ. ಇವತ್ತು ಹೇಳ್ತೀರಿ, ನಾಳೆ ಮತ್ತು ಯುವನಿಧಿ ಇವತ್ತಿಗೂ ಒಬ್ಬ ಯುವಕರಿಗೆ ಯುವನಿಧಿ ಬಂದಿದೆ ಅಂದರೆ ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ. ಯುವನಿಧಿ ಯಾರಿಗೆ ಸಿಕ್ಕಲ್ಲ? ಯುವಕರಿಗೆ. ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿಗಳು ಯಾರೂ ಒಳಪಡಲ್ಲ ವಿದ್ಯಾರ್ಥಿಗಳನ್ನು, ಕಾಲೇಜ್ ವಿದ್ಯಾರ್ಥಿಗಳನ್ನು ಶಿವಮೊಗ್ಗದಲ್ಲಿ ಸಮಾವೇಶ ಮಾಡಿ ಘೋಷಣೆ ಮಾಡಿದ್ರು. ಒಬ್ಬರಿಗೂ ಇವತ್ತಿಗೂ ಯುವನಿಧಿ ಸಿಕ್ಕಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಮತ್ತು ಗೃಹ ಜ್ಯೋತಿ ಸಿಕ್ಕಾಪಟ್ಟೆ ಮಾನದಂಡಗಳು. ಅನ್ನಭಾಗ್ಯ 10 kg ಅಂತ ಹೇಳಿ ಬೊಬ್ಬೆ ಹೊಡೆದ್ರು. ಕೊಟ್ಟಿದ್ದು ನರೇಂದ್ರ ಮೋದಿಯವರು 5 kg. ಇವರು ಸರ್ಕಾರದಿಂದ ಎಲ್ಲ 170 ರೂಪಾಯಿ ಕೊಡ್ತಿದ್ದಾರೆ ಅಷ್ಟೇ. ಅದು ಕೆಲ ತಿಂಗಳು ಬರುತ್ತೆ, ಇಲ್ಲ. ಚುನಾವಣೆ ಬಂದಾಗ, ಮೊನ್ನೆ 3 ಉಪಚುನಾವಣೆ ಬಂದಾಗ ನಾವು ಹೋಗಿದ್ದು ಎಲ್ಲ ಕಡೆ, ಸೊಂಡೂರಲ್ಲೆಲ್ಲ ಪ್ರವಾಸ ಮಾಡಿದಾಗ ಚುನಾವಣೆ 2 ದಿವಸ ಮುಂಚೆ 2,000 ಹಾಕಿದ್ರು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ 2 ತಿಂಗಳು ಅಡ್ವಾನ್ಸ್ ಆಗಿ ಹಾಕಿದ್ರಿ. ಅಂದರೆ ಚುನಾವಣೆ ಮುಗಿದೋದ್ಮೇಲೆ ನಿಮ್ಮ ಭರವಸೆಗಳು ಮಾಯವಾಗ್ತವ, ಕಾಣದಂತೆ ಮಾಯವಾದ ಅಂತ ಹೇಳ್ತಾರಲ್ಲ. ಮಹಾರಾಷ್ಟ್ರ ಚುನಾವಣೆ ಬಂದಾಗ ಜಪ ಮಾಡಿದ್ರಿ. ಮಹಾರಾಷ್ಟ್ರದಲ್ಲಿ ಪಂಚ ಗ್ಯಾರಂಟಿ, ಕರ್ನಾಟಕದಲ್ಲಿ ನಾವು ಯಶಸ್ವಿ ಮಾಡಿದ್ದೀವಿ, ದೊಡ್ಡ ದೊಡ್ಡ ಜಾಹೀರಾತು ಕೊಟ್ರಿ. ಮಹಾರಾಷ್ಟ್ರ ಚುನಾವಣೆ, ಪಕ್ಕದ ಚುನಾವಣೆ ಮುಗಿದ ತಕ್ಷಣ BPL ಕಾರ್ಡ್ ರದ್ದಾಗಿದ್ದಾವೆ. ನಾವು ಹೇಳ್ತಾ ಇದೀವಿ, ಇವತ್ತು ಅರ್ಹರು ಕಣ್ಣೀರಾಗ್ತಿದ್ದಾರೆ. ನಮಗೆ ಕುಟುಂಬಕ್ಕೆ ಆಧಾರ ಆಗಿದ್ದು BPL ಕಾರ್ಡ್ ಇವತ್ತು ಊಟಕ್ಕಿದಿಲ್ಲ, ಅಥವಾ ಅವ್ರ ಮಕ್ಕಳ ಶಿಕ್ಷಣ, ಭಾಳಷ್ಟು ಸವಲತ್ತುಗಳಿಗೆ BPL ಕಾರ್ಡ್ ಮಾನದಂಡ. ಹಾಗಾಗಿ ನೀವು ಇವತ್ತು ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಒಂದು BPL ಕಾರ್ಡ್ ರದ್ದಾಗಬಾರ್ದು. ರದ್ದಾದರೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ದೊಡ್ಡ ಮಟ್ಟದ ಆಂದೋಲನವನ್ನು ಪ್ರಾರಂಭ ಮಾಡಿದೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.